ವಾವ್! ಈ ಥರ ಇತ್ತು ಬಿಚ್ಚೋಲೆ ಅಮ್ಮ. ಇವಾಗ ಈ ಥರ ಕಟ್ಟಿದ್ದಾರೆ ನೋಡಿ, ಬೆಲ್ಲದಿಂದ ಬಾಳೆಹಣ್ಣಿನಿಂದ ಬಿಚ್ಚೋಲೆ. ದೇವಸ್ಥಾನ ಈ ಥರ ಆಗಿದೆ. ಈ ಥರ ಇರೋಂಥ ದೇವರು ನೋಡಿ, ಬಾಳೆಹಣ್ಣು ಬೆಲ್ಲದಿಂದ ಕಟ್ಟಿದ್ದಾರೆ ಬಿಚ್ಚೋಲೆ ಅಮ್ಮ. मृत्युंजयाय रुद्राय नीलकंठाय शंभवे अमृतेशाय सर्वाय महादेवाय ते नमः। ओम नमः शिवाय। ओम तत्पुरुषाय विद्महे महादेवाय धीमहि तन्नो रुद्र प्रचोदयात्। ओम हर हर महादेव। ಅಣ್ಣಾಚಾರ್ಯರ ಮನೆ, ಇಲ್ಲಿ ರಾಘವೇಂದ್ರ ಸ್ವಾಮಿಯವರು ವಾಸ ಮಾಡಿದಂಥ ಮನೆ ಅಂತೆ ನೋಡಿ. ಇದು ರಾಘವೇಂದ್ರ ಸ್ವಾಮಿಗಳು, ಇದು ರಾಯರ ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಅಂತ. ಈ ಥರ ಇತ್ತು ಬಿಚ್ಚೋಲೆ ಅಮ್ಮ. ಇವಾಗ ಈ ಥರ ಕಟ್ಟಿದ್ದಾರೆ ನೋಡಿ, ಬೆಲ್ಲದಿಂದ ಬಾಳೆಹಣ್ಣಿನಿಂದ ಬಿಚ್ಚೋಲೆ. ದೇವಸ್ಥಾನ ಈ ಥರ ಆಗಿದೆ. ಈ ಥರ ಇರೋಂಥ ದೇವರು ನೋಡಿ, ಬಾಳೆಹಣ್ಣು ಬೆಲ್ಲದಿಂದ ಕಟ್ಟಿದ್ದಾರೆ ಬಿಚ್ಚೋಲೆ ಅಮ್ಮ. मृत्युंजयाय रुद्राय नीलकंठाय शंभवे अमृतेशाय सर्वाय महादेवाय ते नमः। ओम नमः शिवाय। ओम तत्पुरुषाय विद्महे महादेवाय धीमहि तन्नो रुद्र प्रचोदयात्। ओम हर हर महादेव। ಅಣ್ಣಾಚಾರ್ಯರ ಮನೆ, ಇಲ್ಲಿ ರಾಘವೇಂದ್ರ ಸ್ವಾಮಿಯವರು ವಾಸ ಮಾಡಿದಂಥ ಮನೆ ಅಂತೆ ನೋಡಿ. ಇದು ರಾಘವೇಂದ್ರ ಸ್ವಾಮಿಗಳು, ಇದು ರಾಯರ ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಅಂತ. ಕುಂದದೇವರ ಮಂತ್ರಾಲಯದಲ್ಲಿರುವ ಕರದಲ್ಲಿಗೆ ಬರುವ ಅಭಯಾಂಜನೇಯ. ಅಭಯಾಂಜನೇಯ ಬಾ. ಪಂಚಮುಖಿ ಆಂಜನೇಯ, ಜೈ ಆಂಜನೇಯ. ಮಂತ್ರಾಲಯ, ತುಂಗೆಯ ತೀರದ ತುಂಗಾಭದ್ರಾ.
ಅದು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ಪ್ರೀತಿಯ ಗುರುಗಳು, ನಮ್ಮ ಆರಾಧ್ಯ ಗುರುಗಳು. ನಾವು ಮಂತ್ರಾಲಯಕ್ಕೆ ಯಾವಾಗ ಹೋದರೂ ಸಹ ರಾಯರದ ಏನಾದರೂ ಒಂದೆರಡು ನಿಮಿಷನಾದರೂ ಸೇವೆ ಮಾಡ್ತೀವಿ. ಹಾಗಾಗಿ ನಮಗೊಂದು 30 ನಿಮಿಷಗಳ ಕಾಲ ರಾಯರ ಪ್ರಸಾದ ಸೇವೆ ಮಾಡೋಂಥದ್ದು ಸಿಕ್ತು. ತುಂಬ ಖುಷಿ ಆಯಿತು. ಹಾಗೆ ಮಂತ್ರಾಲಯದಲ್ಲಿ ನನ್ನ ಮಗ ಮತ್ತು ನನ್ನ ಪತಿದೇವರು ಸಹ ಸೇವೆ ಮಾಡಿದರು.